ಕೊಡ್ತೀರಾ? 10 ಸೀಟು ನಿಲ್ಲಿಸುವಂತ ನಮ್ಗೆ ಶಕ್ತಿ ನಮಗಿದೆ, ನಾಳೆ ಕೊಡಿಸ್ತೀರಾ? 10 ಸೀಟು ನಿಲ್ಲೋ ಶಕ್ತಿ ನಮಗಿದೆ. ಒಂದು ನಿಮಿಷ, ಹಳೆ ಮೈಸೂರು ಭಾಗದಲ್ಲಿ ಎಲ್ಲಾ ಕಡೆ ನಿಲ್ತೇವೆ. ಒಂದು ನಂಬರ್ 1 ಏನೋ ತನಕ ಕೇಳಿ. ನಾವು NDA ಜೊತೆಲಿ ನನಗೆ ಅವಕಾಶ ಕೊಡ್ಬೇಕಲ್ವಾ ನೀವು? ನಾವು ಇವತ್ತು ಒಂದಾಗಿ ಒಟ್ಟಾಗಿ ಹೋಗ್ತಾ ಇರ್ತಕ್ಕಂಥದ್ದು, ಯಾವುದೇ ಗೊಂದಲ ಮಾಡ್ಕೊಳ್ದೇನೆ ನಮಗೆ ಏನು ಸೀಟ್ಗಳು ಇವತ್ತು ಬಂದಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ದೇಶದ ಭವಿಷ್ಯವನ್ನ, ಈ ದೇಶದ ಒಂದು ಭದ್ರತೆಯನ್ನ ಆಧಾರದಲ್ಲಿ ಇಟ್ಕೊಂಡು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಈ ದೇಶದ ಮತ್ತೆ ಪ್ರಧಾನಿ ಆಗಬೇಕು ಅಂತಕ್ಕಂಥ ಜನಗಳ ಧ್ವನಿ ಇದೆಯಲ್ಲ, ಆ ಧ್ವನಿಗೆ ನಾವು ಒಂದಾಗಿದ್ದೀವಿ. ಹೊತ್ತಾಗ್ಲಿ ನಮಗೆ ದೇಶದ ಹಿತ ಮುಖ್ಯ. ನೀವು ಸಾಮಾನ್ಯ ಚುನಾವಣೆಗಳಲ್ಲಿ ನೀವು ಎಲ್ಲಿ ತನಕ ಹೋಗಿದ್ದೀರಿ ಅಂತಂದ್ರೆ ನಿಮ್ಗೆ ವಾಪಸ್ ಬರೋಕೆ ಆಗ್ತಾ ಇಲ್ಲ. ಜಯಪ್ರಕಾಶ್ ದಯವಿಟ್ಟು ನನಗೆ ಅವಕಾಶ ಕೊಟ್ಟಿದ್ರೆ ಮಾತಾಡಕ್ ಕೊಡ್ಲೇಬೇಕು. ಮಾತಾಡಿ ಅದನ್ನ. ನೀವು ಮಂಡ್ಯ ನಾಳೆ ಸಿಕ್ಕಿಲ್ಲ ಅಂದ್ರೂ ಕೂಡ ನಿಮ್ಗೆ ಏನು ಮಾಡಕ್ಕಾಗಲ್ಲ. ನೀವು ಅಷ್ಟು ಮುಂದೆ ಅನಿವಾರ್ಯ ಆಗಿದೆ. ನೀವು ಒಂದು ಕೊಟ್ಟರು ಕೂಡ ಓಕೆ. ಒಂದು ನಿಮಿಷ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇಷ್ಟೋ ತನಕ ಜಯಪ್ರಕಾಶ್ ಶೆಟ್ಟರು ಒಂದು ಮಾತು, ಅದ್ಭುತವಾದಂತ ಮಾತನ್ನ ಹೇಳಿದ್ರು. ಜನರಲ್ ಆಗಿ ನಾವು ಮಾತಾಡಿದಕ್ಕೂ ಅಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ನಾವು ಒಂದು ಅಂಕಿಅಂಶಗಳು ಬೇಕಲ್ವಾ? ಉದಾಹರಣೆಗೆ ನಾನೊಂದು ಮಾತು ಹೇಳ್ತೀನಿ. ಹಾಸನ ಎಕ್ಸಾಂಪಲ್ ತಗೋತಾ ಇದ್ದೀನಿ. ಹಾಸನದಲ್ಲಿ 1, 2, 3, 4 JDS ಇದೆ, 2 ಕಾಂಗ್ರೆಸ್ ಇದೆ, 2 BJP ಇದೆ. ಒಟ್ಟು 6 ಭಾಗದಲ್ಲಿ ನಾವಿದ್ದೀವಿ. ತುಮಕೂರಲ್ಲಿ ಎಷ್ಟಿತ್ತು? ಜಯಪ್ರಕಾಶ್ ಶೆಟ್ಟರೆ ಕೇಳಿ. ಲೆಕ್ಕಾಚಾರ ಹೇಳಿದ್ರೆ ನಾನು ಈ ಲೆಕ್ಕಾಚಾರ ತುಮಕೂರ್ದು ಕೊಡ್ತಾ ಇದ್ದೀನಿ. ಕಳೆದ ಬಾರಿ ಸನ್ಮಾನ್ಯ ಇನ್ನೊಂದು ಲೆಕ್ಕಾಚಾರ ಕೊಡ್ತೀನಿ. ಕೋಲಾರದ ಎಷ್ಟಿತ್ತು BJP? ಸರ್ ಕೊಡ್ತಾ ಇದ್ದೀನಿ, ಕೊಡಿ ಸರ್. ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. 6,76,000 ಮತಗಳು ಸನ್ಮಾನ್ಯ ಪ್ರಜ್ವಲ್ ರೇವಣ್ಣ ಅವರು ಪಡ್ಕೊಂಡಿದ್ರು. ಅದೇ ಒಂದು ಸ್ಪರ್ಧೆ ಮಾಡಿದಂತ ಬಿಜೆಪಿಯಿಂದ ಮಂಜು ಅವರು 5,35,000 ಪಡ್ಕೊಂಡಿದ್ರು. ಹಾಗಾದ್ರೆ 2ರಿಂದ ಎಷ್ಟಾಯ್ತು? 12 ಲಕ್ಷ ಚಿಲ್ಲರೆ ಓಟ್ ಆಗ್ಲಿಲ್ವಾ ಹೊಂದಾಣಿಕೆ ಮೇಲೆ? ಒಂದು ನಿಮಿಷ, ತುಮಕೂರಿಗೆ ಬರ್ತಾ ಇದ್ದೀನಿ. ತುಮಕೂರಲ್ಲಿ ಕಳೆದ ಬಾರಿ ಸರ್ ಫಸ್ಟ್ ಸೀಟ್ಗಳನ್ನ ಯಾವುದೇ ಕಾರಣಕ್ಕೂ ನಮ್ಮ ವರಿಷ್ಠ ತೀರ್ಮಾನ ಮಾಡೋ ತನಕ ಯಾವುದೇ ಸ್ಟೇಟ್ಮೆಂಟ್ ಕೊಡೋದಿಲ್ಲ. ವರಿಷ್ಠ ತೀರ್ಮಾನ ಮಾಡಿದ ನಂತರ ಹೊಂದಾಣಿಕೆಯಲ್ಲಿ ವರಿಷ್ಠ ತೀರ್ಮಾನ ಬಿಜೆಪಿ ಲೀಡರ್ಗಳೇ ಬಿಡ್ತಾ ಇಲ್ಲ ಅಲ್ಲಿ. ಸರ್ ಇಲ್ಲ, ಡಿಸ್ಕ್ವಾಲಿಫಿಕೇಶನ್ ಆಗಿ ಮಂಜು ವಾಪಸ್ ತಗೊಳ್ಳೋಕೆ ಹೋದಾಗ ಕೋರ್ಟ್ ಬೈತು ಅವ್ರಿಗೆ. ಯಾಕಂದ್ರೆ ಅವರ ಮಗ ಇವರು JDS ನಿಂದ, ಮಂಜು ಅವರು JDS ನಿಂದ MLA, ಅವರ ಮಗ ಮಂತ್ರಗೌಡ ಕಾಂಗ್ರೆಸ್ MLA. ಸರ್ ಬಿಜೆಪಿಯಿಂದ ಒಂದು ನಿಮಿಷ ಪ್ರಜ್ವಲ್ ರೇವಣ್ಣ JDS ಕಾಂಗ್ರೆಸ್ ಇಂದ ಗೆದ್ದಾಗ ಮಂಜು ಅವರು ಬಿಜೆಪಿ ಕ್ಯಾಂಡಿಡೇಟ್, ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಕೇಸ್ ಹಾಕ್ತಾರೆ. ಕೇಸ್ ಹಾಕಿ ಅವ್ರು ವಾಪಸ್ JDS ಬರ್ತಾರೆ. ಒಟ್ಟಿಗೆ ಇದ್ದೀವಲ್ಲ, ಒಂದಾಗಿ ಒಟ್ಟಿಗೆ ಇದ್ದೀವಿ. ಕೇಸ್ ವಿಡ್ರಾ ಮಾಡಕ್ ಬರಲ್ಲ ಸರ್, ಕೋರ್ಟ್ ಬಿಡ್ತಾ ಇಲ್ಲ ವಿಡ್ರಾ ಮಾಡಕ್ಕೆ. ವಿಡ್ರಾ ಮಾಡಿಸಿ ನೀವು. ಒಂದು ನಿಮಿಷ, ವಿತ್ಡ್ರಾ ಪ್ರಶ್ನೆ ಅಲ್ಲ, ನಿಮಗೆ ಕೆಲಸ ಕೂಡ ಆಧಾರ ಬರುತ್ತೆ. ಸರಿಸುಮಾರು ಪ್ರಜ್ವಲ್ ರೇವಣ್ಣ ಅವರು 470 ಕಾಮಗಾರಿಗಳಿಗೆ ಶಿಫಾರಸು ಮಾಡಿದ್ದಾರೆ. 151 ಕಾಮಗಾರಿಗಳು ನಡೀತಾ ಇದೆ, 153 ಕಾಮಗಾರಿಗಳಿಗೆ ಸ್ಟಾರ್ಟ್ ಆಗಿದೆ. ನಿಮ್ಗೆ ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ. ಯಾವುದು ಸರ್ ಹಾಸನ 75ರಲ್ಲಿ ಸರಿಸುಮಾರು 600 ಕೋಟಿ ವೆಚ್ಚದಲ್ಲಿ 10 ಮೇಲ್ಸೇತುವೆಗಳು ನಿರ್ಮಾಣ ಆಗ್ತಾ ಇದೆ. ಬೇಲೂರು, ಬಿಳಿಕೆರೆ, ಮೈಸೂರು ಅಸಿಂಧು ಆಗ್ಬಿಡ್ತಾರೆ ಅವರು. ಇನ್ನೊಂದು ನಿಂತಾರೆ. ಈಗ ಪ್ರಜ್ವಲ್ ರೇವಣ್ಣನೇ ಕ್ಯಾಂಡಿಡೇಟ್ ಇಟ್ಕೊಳ್ಳಿ, ನಮ್ಮ ವರಿಷ್ಠ ತೀರ್ಮಾನ ಮಾಡಿ ಅನೌನ್ಸ್ ಮಾಡ್ತಾರೆ. ಯಾವ್ದು ವಿಷಯ ಅದು ಪ್ರಶ್ನೆ ಬಂದಿಲ್ಲ. ಈಗ ತೀರ್ಮಾನ ಆಗಿದೆ ಕೊಡಲ್ಲ ಅಂತ ಹೇಳಿ ಪ್ರಜ್ವಲ್ ಅವರಿಗೆ ತೀರ್ಮಾನ ಆಗಿದೆ ಕೊಡಲ್ಲ. ಬಿಜೆಪಿಗೆ ಬಿಟ್ಕೊಡ್ತೀರ ತೀರ್ಮಾನ ಆಗ್ಲಿ ಪ್ರಶ್ನೆ ಆಗಿಲ್ವಲ್ಲ, ಆಗಿಲ್ವಲ್ಲ. ಹಾಗಾದ್ರೆ ತುಮಕೂರು ಕೇಳ್ತಾ ಇದ್ರಿ ಎಕ್ಸಾಂಪಲ್. ತುಮಕೂರಲ್ಲಿ ಬಸವರಾಜ್ ಅವರು ಸನ್ಮಾನ್ಯ ದೇವೇಗೌಡರ ವಿರುದ್ಧ 5,96,000 ಓಟ್ ಪಡೆದಿದ್ರು. ದೇವೇಗೌಡರು 5,82,000 13,339 ಓಟ್ ಪಡೆದ ಡಿಫರೆನ್ಸ್ ಬಂದಿದ್ದು. ಇವತ್ತು ನಾವಿಬ್ಬರು ಅಲ್ಲಿ ಒಂದಾದ್ರೆ 5, 5, 10, 11 ಲಕ್ಷ ಚಿಲ್ಲರೆ ಓಟ್ ಆಗ್ತದೆ. ಬಿಜೆಪಿ ಕಾಂಗ್ರೆಸ್ ತೆಗಿರಿ ಎಷ್ಟಾಯ್ತು ಕಳೆದ ಬಾರಿ JDS ಕಾಂಗ್ರೆಸ್ ಹಾಗಿದ್ರೆ
ನಿಖಿಲ್ ಹೆಂಗ್ ಸೋತ್ರು? ಶೆಟ್ರೆ, ಒಂದು ನಿಮಿಷ. ಸರ್ 8ಕ್ಕೆ 8 ಜೆಡಿಎಸ್ ಇತ್ತು, ನಿಖಿಲ್ ಹೆಂಗ್ ಸೋತ್ರು? ಒಂದು ಮಾತು ಒಳ್ಳೆ ಮಾತನ್ನ ನಿಖಿಲ್ ಹೆಂಗ್ ಸೋತ್ರು? ಒಂದು ಮಾತು ಹೇಳ್ತಿದ್ದೀನಿ. ಅವತ್ತು ಯಾರು ನಮ್ ಜೊತೆಲಿ ಇದ್ಕೊಂಡೆ ಕತ್ಕೊಯ್ದ್ರು, ಹಗಲೊತ್ತಲ್ಲೇ ಯಾರು ಕತ್ಕೊಯ್ದ್ರು, ಯಾರು ನಮ್ ಜೊತೆಲಿ ನಿಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟು ನಾವು ನಿಮ್ಮನ್ನ ಗೆಲ್ಲಿಸ್ತೀವಿ ಅಂತಕ್ಕಂಥ ಕೆಲಸ ಮಾಡಿ ಯಾರಿಗೋಗಿ ಸಪೋರ್ಟ್ ಕೊಟ್ರು ಅಂತಕ್ಕಂಥದ್ರ ನೀವು ದಯವಿಟ್ಟು ತಿಳ್ಕೋಬೇಕು. ಆವತ್ತು ಕೂಡ ತಾವೇನು ಮಂಡ್ಯ ವಿಷಯದಲ್ಲಿ ಕೇಳ್ತಾ ಇದ್ದೀರಾ, ಆವತ್ತು ನಾವೇನು ಸೋತಿಲ್ಲ. ಮಂಡ್ಯದಲ್ಲಿ ನೀವು ತಗೊಳ್ಳೋದಾದ್ರೆ ನಿಖಿಲ್ ಅವ್ರಿಗೆ ಎಷ್ಟು ಕೇವಲ 1,28,876 ಅವ್ರಿಗೆ ಬಿದ್ದಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಅವತ್ತು ಕೂಡ 5,77,000. ಅದಕ್ಕಿಂತ ಹಿಂದೆ ಯಾರು ನಮ್ಮ ಪುಟ್ಟರಾಜಣ್ಣ ಅವ್ರು ಯಾರು ನಿಂತಿದ್ರು ಅವತ್ತು ಕೂಡ 5 ಲಕ್ಷ ಚಿಲ್ಲರೆ ಓಟ್ ಇತ್ತು ನಮಗೆ. ನಿಖಿಲ್ ಕುಮಾರಸ್ವಾಮಿನ ಏನ್ ಸರ್ ಮತ್ತೆ ನಿಲ್ಲಿಸ್ತೀರಾ ಮಂಡ್ಯಕ್ಕೆ? ಸೀಟ್ಗಳ ತೀರ್ಮಾನ ಆಗ್ಲಿ, ಅದು ನಮ್ಮ ಆಂತರಿಕ ವಿಷಯ. ನಾವ್ ಯಾರು ನಿಲ್ಲಿಸಬೇಕು ಅಂತ ತೀರ್ಮಾನ ನಿಮ್ಮ ಮೇಲಿರುವಂತ ಆರೋಪ ಏನು ಗೊತ್ತಾ ಹೇಳಿ ಸರ್? ಸರ್. ನೀವು ಎಲ್ಲಿ ತನಕ ಬಂದಿದ್ದೀರಿ ಅಂತಂದ್ರೆ ಎಲ್ಲವನ್ನು ಕೂಡ ಈ ಕಿರೀಟವನ್ನೇ ಕಿತ್ತು ಬಿಜೆಪಿಯ ಪಾದ ಕಿಟ್ಬಿಟ್ಟಿದ್ದೀರಿ. ಎಲ್ಲಿ ತನಕ ಅಂತಂದ್ರೆ ನೀವು ಎಷ್ಟು ಕೊಡ್ತೀರೋ ಅಷ್ಟು ಅಂತ. ಕಾಂಗ್ರೆಸ್ ಜೊತೆ ಹೋದಾಗ ನಿಮ್ದು ಯಾವತ್ತೂ ಆತರ ಇರೋದಿಲ್ಲ. ಅದ್ಯಾಕೆ ಇವತ್ತು ಬಿಜೆಪಿ ಜೊತೆ ಹೋಗುವಾಗ ಯಾಕೆ ಆತರ ಒಂದು ಶರಣಾಗತಿ ಆಗಿದ್ದೀರಿ ಅಷ್ಟೇ. ಯಾಕಂದ್ರೆ ಇದು ಒಂದು ಲೆಕ್ಕದಲ್ಲಿ ಹೇಳ್ತೀನಿ, ಕರ್ನಾಟಕದಲ್ಲಿ ಇದ್ದುಕೊಂಡು ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕು ಅನ್ನೋಂಥ ಒಂದು ಅಭಿಲಾಷೆ ಪ್ರತಿಯೊಬ್ಬ ಕನ್ನಡಿಗನಿಗೆ ಇರುತ್ತೆ. ಒಂದು ಪ್ರಾದೇಶಿಕ ಪಕ್ಷ ಬೇಕು, ಸ್ಟ್ರಾಂಗ್ ಆಗಿರಬೇಕು ಅಂತ ಆ ಅಭಿಲಾಷೆಯಿಂದ ಕೇಳ್ತಾ ಇದ್ದೀನಿ. ಅಷ್ಟೊಂದು ಶರಣಾಗತಿ ಬೇಕಿತ್ತ? ನಿಮ್ಗೆ ಒಂದು ನಿಮಿಷ, ಶರಣಾಗತಿ ಅಂತಕ್ಕಂಥ ಪದ ದಯಮಾಡಿ ಇಲ್ಲಿಂದ ತೆಗಿಬೇಕು ಅಂತಕ್ಕಂಥ ನನ್ನ ರಿಕ್ವೆಸ್ಟ್. ದಯವಿಟ್ಟು ನಾನು ನಿಮ್ಗೊಂದು ಮಾತನ್ನು ಹೇಳ್ತಾ ಇದ್ದೀನಿ. ಶ್ರೀಮಾನ್ ದೇವೇಗೌಡರು ಈ ದೇಶದ ಪ್ರಧಾನಿಗಳಾಗಿ ಅತ್ಯುತ್ತಮ ಅಂತ ಕೆಲಸ ಮಾಡ್ಕೊಂಡ್ ಬರುವಂತ ಸಂದರ್ಭದಲ್ಲಿ ಇವ್ರು ಏನಾದ್ರೂ 5 ವರ್ಷಗಳ ಕೆಲಸ ಮಾಡಿದ್ರೆ ಈ ದೇಶದ ಚಿತ್ರಣ ಬದಲಾವಣೆ ಆಗುತ್ತೆ ಅಂತ ರಾತ್ರಿ ನೈತಿಕ ಹಕ್ಕಿಲ್ಲ. ಇವತ್ತು ಇದೇ ದೇವೇಗೌಡರನ್ನ ರಾಜ್ಯಸಭೆ ಕಳಿಸಿರೋದು ನಮ್ಮ ಜೊತೆ ಸಾಥ್ ಕೊಡ್ತಾರೆ. ಕಾಂಗ್ರೆಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ದೇವೇಗೌಡರು ರಾಜೀನಾಮೆ ಕೊಟ್ಬಿಟ್ಟು ಮಾತಾಡ್ಬೇಕು. ಮಾಡ್ಬಿಟ್ರು ಅನ್ನೋದಲ್ಲ. ಇವತ್ತು ದೇಶದ ಇತಿಹಾಸ ದೇಶದಲ್ಲೇ ಇತ್ತು. ಅದಕ್ಕೆ ಹೇಳ್ತಿರೋದು ಕಾಂಗ್ರೆಸ್ ಬಗ್ಗೆ ಕಟ್ಕೊಯ್ದು ಅದು ಹೇಳ್ಬಾರ್ದು. ಇವತ್ತು ಕಾಂಗ್ರೆಸ್ ಜೆಡಿಎಸ್ ಸಪೋರ್ಟ್ ತಗೊಂಡಿದ್ದಕ್ಕೆ ನೀವು ಅಧಿಕಾರಕ್ಕೆ ಬಂದಿದ್ದೀರಾ? ವಾಪಸ್ ಕೊಡ್ತೀರಾ? ನೀವು ಮಂತ್ರಿ ಅಲ್ಲ, ಅವ್ರ ಮನೆ ಬಾಗಿಲು ತಾಳಿಡ್ಕೊಂಡ್ರೆ ಕುಮಾರಸ್ವಾಮಿ ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡ್ತೇವೆ ಅಂದ್ಬಿಟ್ಟು ಇವತ್ತು ದೇವೇಗೌಡ ರಾಜೀನಾಮೆ ಕೇಳೋದು ಯಾವ ನೈತಿಕ ಅಧಿಕಾರ? ದಯವಿಟ್ಟು ಅದೆಲ್ಲ ಮಾತಾಡೋಣ. ನೀವು 2 ಸರಿ ಕಾದಾಡಿಕೊಂಡಿದ್ದೀರಾ? ಸಿದ್ದರಾಜ್ ಅವರೇ